ಒಂದು ದಿನ ಸತ್ಯ ಮತ್ತು ಸುಳ್ಳು ಕೆರೆಗೆ ಸ್ನಾನಕ್ಕೆ ಹೋಗಿರುತ್ತೆ. ಆಗ ಸುಳ್ಳು ಬೇಗನೆ ಸ್ನಾನ ಮುಗಿಸಿ ಮೇಲೆ ಬಂದು ಸತ್ಯದ ಬಟ್ಟೆಯನ್ನು ಧರಿಸಿ ಹೊರಟು ಹೋಗುತ್ತೆ. ಆದರೆ ಸತ್ಯಕ್ಕೆ ಸುಳ್ಳಿನ ಬಟ್ಟೆ ಧರಿಸೋದಕ್ಕೆ ಮುಜುಗರವಾಗತ್ತೆ. ಆ ಗಳಿಗೆಯಿಂದ ಸತ್ಯ ಬಟ್ಟೆ ಧರಿಸದೆ ತೆರೆಮರೆಯಲ್ಲಿ ಓಡಾಡ್ತಾ ಇರುತ್ತೆ. ಸುಳ್ಳು ಸತ್ಯದ ಬಟ್ಟೆ ಧರಿಸಿ ರಾಜಾರೋಷವಾಗಿ ಓಡಾಡ್ತಾನೆ ಇರುತ್ತೆ. ಇದೇ ಪ್ರಪಂಚ. ಇಂತಹ ವ್ಯವಸ್ಥೆಯಲ್ಲಿ ನೀನು ಸುಮ್ಮನೆ ಕೂತ್ಕೊಂಡ್ರೆ ನಿನಗೆ ಅಲ್ಯಾರೂ ಬೆಲೆ ಕೊಡಲ್ಲ. ನೀನಿಲ್ಲಿ ಹುಲಿಯ ತರಹ ಗರ್ಜನೆ ಮಾಡಬೇಕು, ಇಲ್ಲಾಂದರೆ ನಿನ್ನನ್ನು ಇಲ್ಲಿ ತುಳಿದು ಸಾಯಿಸಿಬಿಡ್ತಾರೆ. ಆನೆ ಭಾರ ಆನೆಗೆ, ಆಮೆಯ ಭಾರ ಆಮೆಗೆ. ಎಲ್ಲರ ಬದುಕಲ್ಲೂ ಸಮಸ್ಯೆಗಳಿರುತ್ತೆ, ನೋವುಗಳಿರುತ್ತೆ. ನಿನ್ನನ್ನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಬೇಡ. ಹಾಗಂತ ಯಾರನ್ನೂ ಹೋಲಿಕೆ ಮಾಡುವ ಅವಶ್ಯಕತೆಯೂ ನಿನಗಿಲ್ಲ. ನಿನ್ನ ಗಮನ ಯಾವತ್ತಿದ್ರೂ ನಿನ್ನ ಗುರಿಯ ಕಡೆಗೆ ಇರಬೇಕೇ ವಿನಃ ನಿನ್ನನ್ನು ಗುರಾಯಿಸುವವರ ಕಡೆಗಲ್ಲ. ಹಾಲು ಕೊಟ್ಟವರೆಲ್ಲ ತಾಯಿಯಾಗಲ್ಲ, ಹಣ ಇದ್ದವರೆಲ್ಲ ಶ್ರೀಮಂತರಾಗಕ್ಕಾಗಲ್ಲ. ಜನ್ಮ ಕೊಟ್ಟವಳೇ ತಾಯಿ. ಸತ್ತ ಮೇಲೆ 4 ಜನರ ಬಾಯಲ್ಲಿ ಹೊಗಳಿಸಿಕೊಳ್ಳುವವನೇ ನಿಜವಾದ ಶ್ರೀಮಂತ. ನಿನಗೆಷ್ಟೇ ಇಷ್ಟ ಇದ್ದರೂ ಸಹ ಬೇರ್ಪಡಿಸಲೆಂದೇ ನಿಂತಿರುವ ಸಂಬಂಧಗಳಿವೆ. ಅತಿಯಾಗಿ ಯಾರ ಹತ್ರನೂ ಅಂಗಲಾಚಬೇಡ. ಅದು ಒಂಥರ ಬದುಕಿನ ಸಂತೆಯೊಳಗೆ ನಿನ್ನತನವನ್ನು ನೀನೇ ಹರಾಜಿಗಿಟ್ಟಂತಾಗತ್ತೆ. ಅವರು ನನ್ನವರು, ಇವರು ನನ್ನವರು ಎಂದು ನೀನು ಮಾತ್ರ ಅಂದ್ಕೊಂಡ್ರೆ ಸರಿ ಹೋಗಲ್ಲ. ಅವರು ಕೂಡ ಅಂದ್ಕೋಬೇಕು. ಆಗ ತಾನೇ ಅದಕ್ಕೆ ಸಂಬಂಧ ಅಂತಾರೆ. ಇಲ್ಲಾಂದರೆ ಅದು ಭ್ರಮೆ ಅಂತಾರೆ. ನಿನ್ನನ್ನು ಯಾರು ಬಿಟ್ಟು ಹೋದರೆ ಏನಂತೆ ಯೋಚನೆ ಮಾಡಬೇಡ. ಸತ್ತು ಹೋದವರನ್ನೇ ಮರೆತು ಬದುಕುತ್ತೀವಿ ಅಂದಮೇಲೆ ಬಿಟ್ಟು ಹೋದವರನ್ನು ಮರೆತು ಬದುಕುವುದಕ್ಕೆ ಸಾಧ್ಯ ಇಲ್ವಾ? ವೈದ್ಯರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರ್ತಾರೆ. ಜೀವನದಲ್ಲಿ ನೀನು ಗೆಲುವಿಗಾಗಿ ಹೋರಾಟ ಮಾಡಬೇಕು. ಶುರು ಮಾಡು. ಸೋತಾಗ ಕೊಂಕು ಮಾತನಾಡುವ ರೂಪಕ್ಕೆ ತಲೆ ಕೆಡಿಸಿಕೊಳ್ಳಬಾರ್ದು. ಯಾಕಂದರೆ ಹುಲಿ ಬೆಟ್ಟದಿಂದ ಕೆಳಗಿಳಿದಾಗ ನಾಯಿಗಳು ಬೊಗಳುವುದು ಸಹಜ ಅಲ್ವೇ? ಏಳು ಬೀಳು ಸಹಜ. ಹಾಗಂತ ಬಿದ್ದೆ ಅಂತ ಅಲ್ಲಿಗೆ ಸೋಲಬಾರ್ದು. ಸೋಲೊಪ್ಕೊಂಡು ಮನೆಯಲ್ಲೇ ಕುಳಿತುಕೊಳ್ಳಬಾರ್ದು. ಬಿದ್ದಲ್ಲೇ ಬೆಳೆದು ನಿಲ್ಲಬೇಕು. ನಿನ್ನ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸುವುದಿಲ್ಲ. ನಿನ್ನ ನೋವನ್ನು ಇಲ್ಲಿ ಯಾರೂ ಗುರುತಿಸುವುದಿಲ್ಲ. ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ. ಆದರೆ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮಾತ್ರ ಜನ ಮುಂದೆ ಇರ್ತಾರೆ. ಕೆಲಸಕ್ಕೆ ಬಾರದೇ ಇರೋ ಮಾತುಗಳನ್ನು ನೀನು ಯಾವತ್ತೂ ಚಿಂತೆ ಮಾಡಿ ಕೊರಗೋದನ್ನು ಬಿಟ್ಬಿಡು. ನಿನ್ನ ಬದುಕಿನ ಬಂಡಿಯನ್ನು ನೀನೇ ಸಾಗಿಸು. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರತ್ತೆ. ಆದರೆ ನಿನ್ನೆ ಎಂಬುದರಲ್ಲಿ ನೀನು ಕಳೆದು ಹೋಗಬಾರ್ದು ಅಷ್ಟೇ.